ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರುಬಿಕ್ ಕ್ಯೂಬ್ನ ಸೆಕೆಂಡ್ ಸ್ಟೆಪ್ ಹೇಳ್ಕೊಡ್ತೀನಿ. ಕೆಳಗಡೆದು ಬ್ಲೂ ಕಲರು, ಮೇಲ್ಗಡೆ ಬರೋದು ಗ್ರೀನ್ ಕಲರು. ಈಗ 4 ದಿಕ್ಕುಗಳಲ್ಲಿ ಬ್ಲೂ ಕಲರ್ ಅಂದರೆ ಕೆಳಗಡೆ ಇರೋದನ್ನು ಫಸ್ಟು ಮೇಲ್ಗಡೆ ಗ್ರೀನ್ ಸುತ್ತ 4 ಮಾಡ್ಕೊಂಡಿದ್ದೀವಿ. ಅದನ್ನು ಸೇಮ್ 4 ದಿಕ್ಕುಗಳಲ್ಲಿ ಏನಿದೆ ಕೆಳಗಡೆ ತೊಗೊಂಡೋಗಬೇಕು. ಯಾಕಂದರೆ ನಾವು ಕೆಳಗಡೆ ಸ್ಟೆಪ್ಪಿಂದ ಮಾಡ್ಕೊಬರ್ತಿರ್ತೀವಿ. ಅದಕ್ಕಿಂತ ಮುಂಚೆ ಈ ಮೇಲ್ಗಡೆ ಇರುವಂತಹ ಲೇಯರ್ನಲ್ಲಿ 4 ದಿಕ್ಕುಗಳನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಆದರೆ ಅದ್ರ ಸೈಡಲ್ಲಿ ಏನಿದೆ ಅದು ಒಂದೇ ಕಲರ್ ಬರಬೇಕು. ಇವಾಗ ಅಲ್ಲಿ ಕೆಳಗಡೆ ಕೇಸರಿ ಕಲರ್ ಇತ್ತು, ಅದ್ರ ಕೆಳಗಡೆ ಸ್ಟೆಪ್ ಅಂದರೆ ಮಧ್ಯದ್ದು ಕೂಡ ಸೇಮ್ ಬರಬೇಕು. ಇವಾಗ ರೆಡ್ ಇದೆ, ಅದ್ರ ಮಧ್ಯದ್ದು ರೆಡ್ ಬರಬೇಕು. ಆ ಥರ ಬರ್ಸ್ಕೊಂಡು ಅದನ್ನು ಪೂರ್ತಿ ರೌಂಡ್ ಮಾಡಿಕೊಂಡು ಕೆಳಗಡೆ ಅಂದರೆ ಲಾಸ್ಟ್ ಪದರಕ್ಕೆ ತಗೊಬನ್ನಿ. ಈಗ ಎಲ್ಲೋ ಇತ್ತು, ಅದನ್ನು ರೌಂಡ್ ಮಾಡಿ ಕರೆಕ್ಟಾಗಿ ಮಧ್ಯಕ್ಕೆ ಅಂದರೆ 4 ದಿಕ್ಕುಗಳೇನಿದೆ ಅದನ್ನು ತಗೋಬರ್ಬೇಕು. ಈಗ ವೈಟ್ ಇದೆ, ವೈಟ್ ಕರೆಕ್ಟಾಗಿ ಟರ್ನ್ ಮಾಡ್ಕೊಳ್ಳಿ. ಮಧ್ಯದ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಬ್ಲೂ ಕಲರು. ಅದನ್ನು ರೌಂಡ್ ಮಾಡಿದ್ರೆ ಕೆಳಗಡೆಗೆ ಬಂತು. ಇವಾಗ 4 ದಿಕ್ಕುಗಳಲ್ಲೂ ಕರೆಕ್ಟ್ ಆಯಿತು. ಮೇಲ್ಗಡೆ ಗ್ರೀನ್ ಹಾಗೇ ಇದೆ. ಹಾಗೆ ಕೆಳಗಡೆ ಕೂಡ 4 ದಿಕ್ಕುದು ಅಂದರೆ ಕೆಳಗಡೆ ಪದಾರ್ಥ ಮಾಡ್ತಿರೋದ್ರಿಂದ ಈಗ ಕೆಳಗಡೆಗೆ 4 ಬಂತು. ಆ ಕಲರ್ಸ್ನ ಏನಕ್ಕೆ ಮಾಡ್ತೀವಿ ಅಂದರೆ ನಮಗೆ ಈ ಕೆಳಗಡೆ ಸ್ಟೆಪ್ಪು ಮತ್ತು ಆ ಕೆಳಗಡೆದು ಕಂಪ್ಲೀಟ್ ರೋ ಫುಲ್ ಒಂದೇ ಸ್ಟೆಪ್ಪಲ್ಲಿ ಕ್ಲಿಯರ್ ಆಗಬೇಕು. ಅದಕ್ಕೋಸ್ಕರ ಆ ಥರ ಮಾಡ್ತೀವಿ. ನೆಕ್ಸ್ಟು ಈಗ ಸೈಡ್ಸಲ್ಲಿರೋದನ್ನು ಕೆಳಗಡೆಗೆ ತರಬೇಕು. ಅದನ್ನು ಹೇಗೆ ತರೋದು ಅಂದರೆ ಈಗ ಬ್ಲೂ ಕಲರ್ ಸೈಡಲ್ಲಿದೆ, ಅದ್ರ ಪಕ್ಕದಲ್ಲಿ ಅಂದರೆ ಅದರ ಅಪೋಸಿಟಲ್ಲಿ ಯಾವುದಿದೆ ವೈಟ್ ಇದೆ. ವೈಟನ್ನು ಈ ಕ್ರಾಸ್ ಲೈನಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಯಾವ ಕಲರ್ ಇದೆ ಅಂತ. ವೈಟೇ ಬಂದರೆ ಅದನ್ನು ನೆಕ್ಸ್ಟು ಬೇರೆ ಥರ ಟರ್ನ್ ಮಾಡಬೇಕು. ಬೇರೆ ಕಲರ್ ಬಂದಿದ್ದರೆ ಅಲ್ಲಿವರೆಗೂ ಮೇಲ್ಗಡೆ ಪದರನ ಮಾತ್ರ ಟರ್ನ್ ಮಾಡ್ತಾ ಹೋಗಬೇಕು. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ. ಈಗ ಕೆಳಗಡೆ ಪದರನ ಫುಲ್ ಬ್ಲೂ ಇದೆ, ಎಲ್ಲಿದೆ ಅಂತ ನೋಡ್ಕೊಳ್ಳೋಣ. ಈಗ ಇಲ್ಲಿದೆ, ಸೈಡಲ್ಲಿದೆ. ಈ ಸೈಡದ್ರ ಪಕ್ಕದಲ್ಲಿ ಯಾವುದಿದೆ, ಯೆಲ್ಲೋ ಕಲರ್ ಇದೆ. ಯೆಲ್ಲೋ ಮಧ್ಯದ ಲೇಯರು ಕೂಡ ಅಂದರೆ ಕ್ರಾಸ್ ಲೈನಲ್ಲಿ ಯೆಲ್ಲೋ ಕರೆಕ್ಟಾಗಿ ಬಂದಿದೆ. ಅದನ್ನು ಫಸ್ಟು ನಿಮ್ಮ ಲೆಫ್ಟ್ ಸೈಡಿಗೆ, ಈಗ ನೀವು ಒಂದು ರುಬಿಕ್ ಕ್ಯೂಬ್ನ ಇಟ್ಕೊಂಡ್ರೆ ಲೆಫ್ಟಲ್ಲಿ ಟರ್ನ್ ಮಾಡಬೇಕು. ಲೆಫ್ಟಲ್ಲಿದ್ದರೆ ಅಥವಾ ರೈಟಲ್ಲಿದ್ದರೆ ರೈಟಲ್ಲಿ ಟರ್ನ್ ಮಾಡಬೇಕು. ಆ ಥರ ಟರ್ನ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಈ ಕಡೆ ನನ್ನ ಪ್ರಕಾರ ಇದು ನನಗೆ ಲೆಫ್ಟ್ ಇದೆ, ರೆಡ್ ಕಲರ್ ಇದೆ, ಕರೆಕ್ಟಾಗಿದೆ. ಅದನ್ನು ಟರ್ನ್ ಮಾಡಿದ್ರೆ ಬ್ಲೂ ಕಲರ್ ಬಂತು. ಎಲ್ಲ ನೋಡಿ ಕರೆಕ್ಟ್ ಆಯಿತು. ಕೆಳಗಡೆಗೆ ತಂದರೆ ಮತ್ತೆ ಗ್ರೀನ್ ಕಲರ್ ಇನ್ನೊಂದು ಕಡಿಮೆ ಇದೆ, ಅದನ್ನು ಈಗ ರೈಟ್ ಸೈಡ್ಗಿದೆ. ನನ್ನ ರೈಟ್ ಸೈಡ್ಗೆ ಬ್ಲೂ ಕಲರ್ ಇದೆ, ಅದ್ರ ಆಪೋಸಿಟಲ್ಲಿ ವೈಟ್ ಇದೆ. ವೈಟು ಮಧ್ಯದಲ್ಲಿ ಅಂದರೆ ಕ್ರಾಸ್ ಲೈನಲ್ಲಿ ಬರಬೇಕು. ಸೊ ನೋಡಿ ಇವಾಗ ಬಂತು. ಇವಾಗ ಅದು ನನಗೆ ಬ್ಲೂ ಕಲರ್ ರೈಟ್ ಸೈಡಿಗೆ ಬಂತು. ಸೊ ರೈಟನ್ನು ಫ್ರಂಟಿಗೆ ಟರ್ನ್ ಮಾಡಿ ಈಗ ಕೆಳಗಡೆಗೆ ಇಲ್ಲಿಗೆ ಬರಬೇಕದು. ಸೊ ಅದನ್ನು ಮತ್ತೆ ಉಲ್ಟಾ ಟರ್ನ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಈಗ ನೋಡಿ ಪೂರ್ತಿಯಾಗಿ ಕರೆಕ್ಟಾಗಿರುತ್ತೆ. ಕೆಳಗಡೆ ಲೇಯರು ಫುಲ್ಲಾಗಿದೆ. ಈ ವೈಟು, ರೆಡ್ಡು ಮತ್ತು ಯೆಲ್ಲೋ ಇದು ಪೂರ್ತಿಯಾಗಿದೆ. ಮೇಲ್ಗಡೆನೂ ಗ್ರೀನ್ ಹಾಗೇ ಇದೆ. ಇದು ಸೆಕೆಂಡ್ ಸ್ಟೆಪ್.